ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ಕ್ಯಾಂಪಸ್ ಸಂದೇಶದಡಿ ಮಾರ್ಚ್ 6ನೇ ತಾರೀಕು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ನಡೆದ ಬೃಹತ್ ವಾಕ್ಥಾನ್ ರಾಯಚೂರು ನಗರದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ವೈದ್ಯಕೀಯ ಶಿಕ್ಷಣದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಾಕ್ಥಾನ್ದಲ್ಲಿ ಭಾಗಿಯಾಗಿದ್ದರು. ಬೆಳಗ್ಗೆ ಶಿಕ್ಷಣ ಸಂಸ್ಥೆಗಳ ಬಸ್ಗಳನ್ನು ಏರಿ ವಿದ್ಯಾರ್ಥಿಗಳು ತಂಡೋಪತಂಡವಾಗಿ ಪೊಲೀಸ್ ಪರೇಡ್ ಮೈದಾನದತ್ತ ಆಗಮಿಸಿದರು. ಬೃಹತ್ ವಾಕ್ಥಾನ್ದಲ್ಲಿ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನವೋದಯ ಶಿಕ್ಷಣ ಸಂಸ್ಥೆ, ಸೆಂಟ್ರಲ್ ಸ್ಕೂಲ್, ಕೆಪಿಎಸ್ವಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಹಾಗೂ ಪೂರ್ಣಿಮಾ ಆಯುರ್ವೇದಿಕ್ ಕಾಲೇಜು, ಶಿಲ್ಪಾ ಮೆಡಿಕೇರ್, ನಂದಿನಿ ಮೆಡಿಕಲ್ ಕಾಲೇಜ್, ನವೋದಯ ದಂತ ಕಾಲೇಜ್, ವಿಎಲ್ ಕಾಲೇಜ್ ಆಫ್ ಫಾರ್ಮಸಿ ಸೇರಿದಂತೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಅಂದಾಜು 5,000 ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಇದೇ ವೇಳೆ ಅಂಗಾಂಗ ಜಾಗೃತಿ ಅಭಿಯಾನ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ, ರಾಯಚೂರು ರಿಮ್ಸ್ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಬಿಎಚ್, ನವೋದಯ ಮೆಡಿಕಲ್ ಸಂಸ್ಥೆ ಮುಖ್ಯಸ್ಥರಾದ ಎಸ್ಆರ್ ರೆಡ್ಡಿ, ಈಶ್ವರಿ ವಿಶ್ವವಿದ್ಯಾಲಯದ ಬಿಕೆ ಸ್ಮಿತಾ ಅಕ್ಕನವರು, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ನಿರೀಕ್ಷಕರಾದ ವಿಕಾಸ್ ಸಿಂಗ್, ದಿಶಾಬೋಧ ಫೌಂಡೇಶನ್ ಡಾಕ್ಟರ್ ಹರ್ಷ ಹರ್ದಾರ್, ಎಸ್ಪಿ ಚಿದಾನಂದ್, ನವೋದಯ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದೇವಾನಂದ್, ಹೃದ್ರೋಗ ತಜ್ಞರು ಹಾಗೂ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಭಾರಿ ವಿಶೇಷಾಧಿಕಾರಿ ಡಾಕ್ಟರ್ ಮುರಳೀರಾವ್, ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ, ನವೋದಯ ದಂತ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗಿರೀಶ್ ಕಟಿ ಸೇರಿದಂತೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಸೆನೆಟ್ ಸಿಂಡಿಕೇಟ್, ಅಕಾಡೆಮಿಕಲ್ ಕೌನ್ಸಿಲ್ ಸದಸ್ಯರು ಹಾಗೂ ವಿವಿಧ ಕಾಲೇಜುಗಳ ಆಡಳಿತ ಮಂಡಳಿ ಅಧ್ಯಕ್ಷರು, ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಗಳು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ವೀರಣ್ಣಗೌಡ, ಗಾರಲದಿನಿ, ರಾಯಚೂರು. ಸರ್ ಬಿಡಿ ಓಕೆ ಸ್ಫೂರ್ತಿಯಿಂದ ಭಾಗವಹಿಸ್ತೀನಿ ಅಂತ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರಿಗೆ ನಮಿಸಿ, ನನ್ನ medical friends and senior citizens of this district, all the students, Disha Bodh Foundation Dean and Principal, Director and Dean, ಇವರೆಲ್ಲರಿಗೂ ನಾನು ಇಷ್ಟು ಜನಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ಸೇರಿಸಿ ಒಂದು ಸಂಯೋಜನೆಗೆ ಒಳಪಟ್ಟಂತ ಎಲ್ಲ ಆಡಳಿತ ವರ್ಗ, ಶಿಕ್ಷಕ ವರ್ಗ ಅವರಿಗೆ ನಿಮ್ಮದೊಂದು ದೊಡ್ಡ ರಾಯಚೂರು ಈಗಾಗಲೇ ಹೇಳಿದಾಗೆ ಕೃಷಿಗೆ, ಶ್ರಮಿಕರಿಗೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸುಮಾರು 3 ದಶಕಗಳ ಹಿಂದೆ ಪ್ರಾರಂಭವಾಗಿ ಸುಮಾರು 1,500ಕ್ಕೂ ಹೆಚ್ಚು ಪ್ರತಿ ವರ್ಷ ಕೊಟ್ಟು ಇಡೀ ದೇಶದಲ್ಲೇ ಎಜುಕೇಶನ್, ಇಟ್ಸ್ ಅಸೆಸ್ಮೆಂಟ್, ಇಟ್ಸ್ ಕಂಡಕ್ಟಿಂಗ್ ಎಕ್ಸಾಮಿನೇಷನ್ ಅಂಡ್ ನೌ ವಿ ಆರ್ ಇಂಟು ರಿಸರ್ಚ್ ಪ್ರೋಗ್ರಾಮ್ ಫಾರ್ ದ ಸ್ಟೂಡೆಂಟ್ಸ್ ಮಾಡಿದ್ದಾರೆ. 400ಕ್ಕೂ ಹೆಚ್ಚು ಕಾಲೇಜುಗಳು ನಮ್ಮ ಜೊತೆ ಸಂಯೋಜನೆಗೊಂಡಿದೆ ಹಾಗೂ ಈ ಎಲ್ಲ ಸಂಯೋಜನೆಗಳ ಜೊತೆಗೆ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯದ ವೃತ್ತಿಪರ ಸಿಬ್ಬಂದಿ ನಮ್ಮ ಕಾಲೇಜು ಆವರಣವನ್ನು ಪ್ರತಿಜ್ಞೆ ಮಾಡುತ್ತೇವೆ. ಮಾದಕವನ್ನ ಹಾಗೂ ಎಲ್ಲ ವಿಧದ ನಶಾ ಪದಾರ್ಥಗಳಿಂದ ದೂರವಿದ್ದು ಸುರಕ್ಷಿತ, ನಶಾಮುಕ್ತ ಭಾರತ, ಸಶಕ್ತ ಭಾರತ. ಸಾಕಷ್ಟು ಕಾರ್ಯಕ್ರಮ ಈಗ ವೈಸ್ ಚಾನ್ಸಲರ್ ಅವರು ಹೇಳಿದ್ರು, ನಾವು ಡಾಕ್ಟರ್ಸ್ ಅಥವಾ ಪ್ಯಾರಾಮೆಡಿಕಲ್ ಸಿಬ್ಬಂದಿ, ಸ್ಟೂಡೆಂಟ್ಸು ನಾವು ಎಲ್ಲಾದರೂ ಈ ಥರ ಡಿ ಅಡಿಕ್ಷನ್ ಅಥವಾ ಡ್ರಗ್ ಅಬ್ಯೂಸ್ ಆಗ್ತಾ ಇದ್ರೆ ನೀವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗಮನಕ್ಕೆ ತರಬೇಕು. ಯಾಕೆಂದರೆ ನೀವು ನಮಗೆ ಮಾಹಿತಿ ಕೊಟ್ಟಷ್ಟು ನಾವು ಪೊಲೀಸ್ ಇಲಾಖೆಯವರು ಅದನ್ನ ಮಟ್ಟ ಹಾಕೋಕ್ಕೆ ಆಗುತ್ತೆ, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ತುಂಬ ಕಾಲೇಜುಗಳಲ್ಲಿ, ಕ್ಯಾಂಪಸ್ಸಲ್ಲಿ ಅದು ನಡೀತಾ ಇದ್ರು, ನಾವು ಅದನ್ನ ನೋಡಿದ್ರೂ ನಮಗೆ ಸಂಬಂಧಪಟ್ಟಿಲ್ಲ ಅಂತ ಇದ್ರೆ ಇನ್ನೂ ಎಷ್ಟೊಂದು ಜನ ಅಮಾಯಕರು ಅದಕ್ಕೆ ಬಲಿಯಾಗ್ತಾರೆ. ಅದಕ್ಕೆ ನಾವೆಲ್ಲ ಅವಕಾಶ ಕೊಡೋದು ಬೇಡ. ಸಾಕಷ್ಟು ನಾವು ಈಗ ಇದ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತುಂಬ ಟೈಮಿಂದ ತಗೊತಾ ಇದ್ದೀವಿ. ತಮ್ಮಿಂದನೂ
ತಾವು ಮಾಹಿತಿ ಕೊಟ್ಟರೆ ತಾವು ಫೋರ್ಸ್ ಮಲ್ಟಿಪ್ಲೇಯರ್ ಆಗ್ತೀರಾ, ನಾವು ಇನ್ನೂ ಎಫೆಕ್ಟಿವ್ ಆಗಿ ಇದನ್ನ ನಾವು ಟ್ಯಾಕಲ್ ಮಾಡ್ತೀವಿ. ಅದೇ ರೀತಿ ಈ ಜಿಲ್ಲೆಯಲ್ಲಿ ಇನ್ನೂ ನಮ್ಮ ಹತ್ರ ಡಿ ಅಡಿಕ್ಷನ್ ಸೆಂಟರ್ ಇಲ್ಲ. ಸೊ ರಾಯಚೂರು ರಿಮ್ಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಅವರು, ಅದೇ ರೀತಿ ರಿಮ್ಸ್ ಡೀನ್ ಅವರು ಸಾಕಷ್ಟು ಇದ್ರ ಬಗ್ಗೆ ಮಾಡಬೇಕು ಅಂತ ಒಂದು ಉತ್ಸಾಹ ತೋರ್ತಾ ಇದ್ದಾರೆ. ಸೊ ಸದ್ಯದಲ್ಲೇ ಅದಕ್ಕೆ ಏನು ಬೇಕು ಫಂಡ್ ನಮ್ಮ KKRDB ಇಂದ ನಾವು ಕೊಟ್ಟು ನಮ್ಮ ಎಂಟೈರ್ ರಾಯಚೂರು ಜಿಲ್ಲೆಗೆ ಒಂದು ಡಿ ಅಡಿಕ್ಷನ್ ಸೆಂಟರ್ ನಾವು ಸದ್ಯದಲ್ಲೇ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಈಗ ನಮ್ಮ ಯುವಕರು ಸಾಕಷ್ಟು ನಮ್ಮ ಯುವಕರು ಮುಂದೆ ಬೆಳೆದು ದೊಡ್ಡ ಪೊಸಿಷನ್ಗೆ ಹೋಗಬೇಕು ಅಂತ ಎಲ್ಲರೂ ಇಡೀ ಸಮಾಜ, ತಂದೆ ತಾಯಿ ನಾವೆಲ್ಲ ಕನಸು ಕಟ್ಟಿರ್ತೀವಿ. ಬಟ್ ಯಾವುದೋ ಕಾರಣಕ್ಕೆ ಡ್ರಗ್ಸ್ಗೆ ಅಡಿಕ್ಟ್ ಆದರೆ ಕೇವಲ ಅವರೊಬ್ಬರೇ ಅವ್ರ ಜೀವನ ಒಂದೇ ನಾಶ ಆಗಲ್ಲ, ಅವ್ರ ಜೊತೆಗಿರೋ ತಂದೆ ತಾಯಿ, ಅಕ್ಕ ತಂಗಿಯರು ಎಲ್ಲರ ಜೀವನನೂ ನಾಶ ಆಗುತ್ತೆ, ಜೊತೆಗೆ ಇಡೀ ಸಮಾಜನೇ ನಾಶ ಆಗುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಸೊ ಇನ್ಮೇಲೆ ಯಾವುದೇ ರೀತಿ ಈ ಥರ ಡ್ರಗ್ ಅಡಿಕ್ಷನ್ನು ಅಥವಾ ಈ ಡ್ರಗ್ ಮಾರೋದು ಅಥವಾ ಅದಕ್ಕೆ ಅಡಿಕ್ಟ್ ಆಗೋದನ್ನ ನಾವು ಟಾಲರೇಟ್ ಮಾಡಲ್ಲ. ಮತ್ತೆ ಅದೇ ರೀತಿ ಅದನ್ನ ನಾವು ಎಲ್ಲ ಸೇರಿ ಅದನ್ನ ನಾವು ಫೈಟ್ ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡ್ತೀವಿ.